ಬೆಂಗಳೂರಿನಲ್ಲೂ ಇನ್ನೂ ಕೂಡ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ತಪ್ಪಿಲ್ಲ. ಭಾನುವಾರವೂ ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಭಾರತ್ ಪೆಟ್ರೋಲಿಯಂ ಬಂಕ್ ಮುಂದೆ ದೊಡ್ಡ ಸಾಲು. ಮಾಗಡಿ ರೋಡ್ ಟೋಲ್ ಗೇಟ್ ಬಳಿಯೇ ಬಂಕ್ ಇದೆ. ಎಲ್ಪಿಜಿಗಾಗಿ ಗಂಟೆಗಟ್ಟಲೆ ಚಾಲಕರು ಕಾದಿದ್ದಾರೆ. ಖಾಸಗಿ ಬಂಕ್ನಲ್ಲಿ ಲೀಟರ್ಗೆ 120ರಿಂದ 130 ರೂಪಾಯಿ ಬೆಲೆ ಇದೆ. ಲೀಟರ್ ಎಲ್ಪಿಜಿಗಾಗಿ ಗಂಟೆಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಹಿನ್ನೆಲೆಯಲ್ಲಿ ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ 1.5 ತಿಂಗಳಿನಿಂದ ಆಟೋ ಚಾಲಕರು ಆಟೋ ಎಲ್ಪಿಜಿಗಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇರುವಂತ. ಸದ್ಯ ನಾನೀಗ ಮೈಸೂರು ರಸ್ತೆಯಲ್ಲಿರುವಂತಹ ಭಾರತ್ ಪೆಟ್ರೋಲಿಯಂ ಬಂಕ್ನ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಆಟೋಗಳಿಗೆ ಎಲ್ಪಿಜಿಯನ್ನು ಹಾಕಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಆಟೋ ಚಾಲಕರಿಗೆ ಪರಿಸ್ಥಿತಿ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ಹಿಂದೆ 36 ರೂಪಾಯಿ ಮಿನಿಮಮ್ ದರವನ್ನು ನಿಗದಿ ಮಾಡಿದ್ರು. ಆ ಸಂದರ್ಭದಲ್ಲಿ 55 ರೂಪಾಯಿಗೆ ಸಿಗ್ತಿದ್ದಂತಹ ಆಟೋ ಎಲ್ಪಿಜಿ ಈಗ 110 ರೂಪಾಯಿ, 120 ರೂಪಾಯಿ, 90 ರೂಪಾಯಿ ಈ ತರ ಒಂದೊಂದು ಬಂಕ್ನಲ್ಲಿ ಒಂದೊಂದು ದರ ಇದೆ. ಸೊ ಹೀಗಾಗಿ ಆಟೋ ಚಾಲಕರಿಗೆ ಜಿಲ್ಲಾಧಿಕಾರಿಗಳು ನಿಗದಿ ಮಾಡಿರುವಂತಹ ಮಿನಿಮಮ್ ದರ 36 ರೂಪಾಯಿ ಏನಿದೆ, 36 ರೂಪಾಯಿಗೆ ಬಾಡಿಗೆಯನ್ನ ಹೊಡಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಪ್ರಯಾಣಿಕರು ಅಷ್ಟೇ ದರವನ್ನ ಕೊಟ್ಟು ಪ್ರಯಾಣವನ್ನು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆಟೋ ಚಾಲಕರು 5 ರೂಪಾಯಿ 10 ರೂಪಾಯಿ ಕೊಡಿ ಅಂದ್ರೆ ಯಾರು ಕೂಡ ಕೊಡ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ಈ ಬಗೆಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಯಲ್ಲಿ ಆಟೋ ಚಾಲಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, 1.5 ತಿಂಗಳಿನಿಂದ ಆಟೋ ಚಾಲಕರ ಪರಿಸ್ಥಿತಿ ಯಾವ ತರವಾಗಿದೆ? ಎಲ್ಲ ಏರಿಯಾದಲ್ಲಿ ಸಿಗ್ತಾ ಇದೆಯಾ ಸರ್ ಎಲ್ಪಿಜಿ? ಇಲ್ಲ ಸರ್, ಸಿಗ್ತಾ ಇಲ್ಲ ಸರ್. ಭಾಳ ಲೈನ್ ನಿಂತ್ಕೊಳ್ಬೇಕು. ನಮ್ಮಂಥವ್ರಿಗೆ ವ್ಯಾಪಾರ ಮಾಡೋರು ಭಾಳ ಕಷ್ಟ ಆಗ್ಬಿಟ್ಟಿದೆ. ಕೂಲಿ ಕೆಲಸ ಮಾಡೋರು ಕಷ್ಟ ಆಗ್ಬಿಟ್ಟಿದೆ. ಲೈಟ್ ಜಾಸ್ತಿನೂ ಗ್ಯಾಸಿಂದು 5 ರೂಪಾಯಿ ಹೆಚ್ಚಿಗೆ ಯಾರು ಕೊಡ್ತಾ ಇಲ್ಲ. ಭಾಳ ತೊಂದರೆ ಆಗ್ಬಿಟ್ಟಿದೆ. ತಾವೀಗ ಎಲ್ಲಿಂದ ಬಂದ್ರಿ? ಯಾವ್ಯಾವ ಏರಿಯಾಗೆ ಹೋಗಿದ್ರಿ? ಎಲ್ಲೆಲ್ಲಿ ಸಿಗ್ತಾ ಇದೆ ಸ್ಟಾಕು? ಇವಾಗ ನಾನು ಬಾಬುಜಿನಗರಿಂದ ಬಂತಾ ಇರೋದು. ಅಲ್ಲಿನೂ ಎರಡು ಜಾಗ ಬಂಕಲ್ಲಿ ಇಲ್ಲ. ಅಲ್ಲಿ ಚಾಮರಾಜಪೇಟೆಯಲ್ಲಿ TR ಮಿಲ್ ಹತ್ರ ಹೋದ ಅಲ್ಲಿ ಕ್ಯೂ. ಇಲ್ಲಿ ಬಂದರೆ ಸ್ವಲ್ಪ ಕ್ಯೂ ಕಮ್ಮಿ ಅಂತ ನಿಂತ್ಕೊಂಡಿದ್ದೀನಿ. ಹಿಂಗಿದೆ ಸರ್ ಕಷ್ಟ, ಜೀವನ ನಡ್ಸಕ್ ಆಗ್ತಾ ಇದೆಯಾ ಅಂತ? ಭಾಳ ಕಷ್ಟ ಇದೆ ಸರ್. ನಮ್ಮ ಸರ್ಕಾರ ಏನು ಯೋಚನೆ ಮಾಡ್ತಾ ಇರೋದು ಅವ್ರಿಗೆ ಗೊತ್ತು. ಮತ್ತೊಬ್ರು ಆಟೋ ಚಾಲಕರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ದರ ಕೂಡ ತುಂಬಾ ಹೆಚ್ಚಾಗಿ ತೆಗೆದುಕೊಳ್ತಿದ್ದಾರೆ ಅಂತ. ಅಂದ್ರೆ 36 ರೂಪಾಯಿ ಮಿನಿಮಮ್ಗೆ ಅಷ್ಟೊಂದು ದರವನ್ನು ಕೊಟ್ಟು ಹೋಗ್ಲಿಕ್ಕೆ ಸಾಧ್ಯನಾ ಅಂತ? ಸರ್ ಇಲ್ಲ, ನಮ್ಗೆ ಅದು ತುಂಬಾ ಲಾಸ್ ಆಗತ್ತೆ. ಎಷ್ಟೊಂದು ಇದು ನಮ್ಗೆ ಜಾಸ್ತಿ ಕೇಳಂಗಿಲ್ಲ. ಕೇಳಿದ್ರೆ ಅವರು ಓಲಾ ಉಬರ್ ರ್ಯಾಪಿಡೋ ಆ ಥರ, ಅದರಲ್ಲಿ ಏನು ನಮ್ಗೆ ಜಾಸ್ತಿ ಮಾಡಿಲ್ಲ. ಕಷ್ಟ ಹೇಗೆ ಅನ್ನಿಸ್ತಿದೆ? ಆಟೋ ಚಾಲಕರ ಪರಿಸ್ಥಿತಿ ಯಾವ ತರವಾಗಿದೆ? ತಾವು ಎಲ್ಲೆಲ್ಲಿ ಹೋಗಿದ್ರಿ? ಎಲ್ಲ ಕಡೆ ಸ್ಟಾಕ್ ಸಿಗ್ತಾ ಇದೆಯಾ ಅಂತ? ಇಲ್ಲ ಸರ್, ಅಷ್ಟೊಂದು ಇವಾಗ ಸ್ವಲ್ಪ ಪರವಾಗಿಲ್ಲ. ಮುಂಚೆಯಿಂದ ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್. ಒಂದೊಂದು ಕಡೆ ಬಂಕ್ ಕ್ಲೋಸ್ ಆಗುತ್ತೆ, ಆಮೇಲೆ 1-2 ದಿವಸ ಬಿಟ್ಟು ಮತ್ತೆ ಹಾಕ್ತಾರೆ. ಆ ಥರ ಮಾಡ್ತಾರೆ ಸರ್. ಅಂದ್ರೆ ಇವಿಷ್ಟು ಕೂಡ ಸರತಿ ಸಾಲಿನಲ್ಲಿ ನಿಂತಿರುವಂತಹ ಆಟೋ ಚಾಲಕರ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.